ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಶೀತಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ಯುಗಾದಿ ಅಂತ ಹೇಳ್ತಾ, ಹಾಗೆ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ನಮ್ಗೆ ಇವಾಗೆ ಅಲ್ವಾ ಹೊಸ ವರ್ಷ. ನಾನು ಕೂಡ ಕಂಪ್ಲೀಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂದರೂ ಸ್ವಲ್ಪ ಯುಗಾದಿ ಹಬ್ಬದ ದಿನ ಏನಾಯಿತು ಅಂತ ಹೇಳಿ ಒಂದು ಪುಟಾಣಿ ಬ್ಲಾಗ್ ಮಾಡ್ಕೊಂಡಿದ್ದೀನಿ. ಒಂದು ಮೆಮೊರಿ ಆಗಿರಲಿ ಅಂತ ಹೇಳಿ ಬೆಳಗ್ಗೆ 5 o'clock ಎದ್ದು ರಂಗೋಲಿ ಎಲ್ಲ ಬಿಟ್ಟು ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ. ಬರ್ದಿದ್ದೆ ನೋಡಿ, ಹ್ಯಾಪಿ ಯುಗಾದಿ ಟು ಆಲ್ ಮೈ ಇನ್ಸ್ಟಾ ಫ್ಯಾಮಿಲಿ ಆ್ಯಂಡ್ ವೈಟಿ ಫ್ಯಾಮಿಲಿ ಅಂತ ಬರೆದಿದ್ದೆ. ಹಾಗೆ ನಾನು ಮನೆಯೆಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ಸಖತ್ತು ಸೆಕೆ. ಫ್ರೆಶ್ ಅಪ್ ಆಗಿ ಬಂದರೂ ಸಖತ್ ಸೆಕೆ ತಡೆಯೋಕ್ಕಾಗ್ತಾಯಿರಲಿಲ್ಲ ನನಗೆ. ಇಲ್ಲಿ ಕಡಲೆಕಾಳೆಲ್ಲ ನೆನೆ ಹಾಕಿದ್ನಲ್ಲ, ಅದೆಲ್ಲ ಕೂಗೋಕ್ಕಿಡೋಕ್ಕೆ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ನಮ್ಮ ಅತ್ತೆ ಅಡುಗೆ ಮನೇಲಿ ಎಲ್ಲ ಮಾಡ್ಕೊತಾಯಿದ್ರು. ನಾನು ಇಲ್ಲೆಲ್ಲ ಕಟ್ ಮಾಡಿ ಅವ್ರಿಗೆ ಕೊಡ್ತಾಯಿದ್ದೆ. ಎಲ್ಲ ರೆಡಿ ಮಾಡಿ ಏನೇನು ಬೇಕೋ, ಏನೂ ಇಲ್ಲ, ಒಬ್ಬಟ್ಟು, ಸಾಂಬಾರು, ಕಾಳುಗೊಜ್ಜು, ಒಬ್ಬಟ್ಟು, ಅನ್ನ ಅಷ್ಟೇ, ತುಪ್ಪ, ಇಷ್ಟೇ ಮಾಡ್ತಾಯಿರೋದು. ಅದಕ್ಕೆ ನಾನು ಕಟ್ ಮಾಡಿ ಕೊಟ್ಬಿಟ್ರೆ ಆಮೇಲೆ ಈಸಿ ಆಗುತ್ತೆ ಒಳಗಡೆ ಹೋಗೋ ಕೆಲಸ ಮಾಡೋಕ್ಕೆ ನಾನು ಅಂತ ಹೇಳಿ ಫಸ್ಟು ಕಟ್ ಮಾಡಿ ಎಲ್ಲ ಕೊಡ್ತಾಯಿದ್ದೆ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ನೋಟಿಫಿಕೇಷನ್ ವಿಡಿಯೋ ನಿಮ್ಗೆ ಬಂದು ತಲುಪುತ್ತೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಕಟ್ ಮಾಡಿಯೆಲ್ಲ ಕೊಟ್ಟಾದಮೇಲೆ ಬೇಳೆ ಬೇಯಿಸಿ ಎಲ್ಲ ಕೊಟ್ಟಿದ್ದರು. ಇನ್ನು ಬೇಳೆ ಒಬ್ಬಟ್ಟು ಮಾಡ್ತಾ ಇರೋದು, ಕಾಯಿ ಒಬ್ಬಟ್ಟು ಥರ ಏನೂ ಮಾಡ್ತಾಯಿಲ್ಲ. ಗ್ರೈಂಡರ್ ತೊಗೊಂಡು ಬಂದೆ. ಗ್ರೈಂಡರಲ್ಲಿ ಇವಾಗ ಬೇಳೆ ಹಾಕಿ ಸ್ವಲ್ಪ ಸ್ವಲ್ಪನೇ ಎಲ್ಲನೂ ಅದನ್ನು ರೆಡಿ ಮಾಡಿ ಇಟ್ಟು ಫ್ರೀಝರಲ್ಲಿ ಇಟ್ಟಿದ್ದೀನಿ, ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಸ್ವಲ್ಪ ಗಟ್ಟಿ ಆಗಲಿ ಅಂತ ಹೇಳಿ. ಹಾಗೆ ಇಲ್ಲಿ ಒಬ್ಬಟ್ಟಿನ ಸಾರು, ಕಾಳುಗೊಜ್ಜು, ಅಡುಗೆ ಮನೆ ಹೆಂಗೆ ಮೆಸ್ಸಿ ಆಗಿತ್ತು ಅಂದರೆ ನಾನು ವೀಡಿಯೋನೇ ಮಾಡ್ಕೊಳಕ್ಕೆ ಹೋಗಿಲ್ಲ, ಎಲ್ಲ ಕ್ಲೀನ್ ಮಾಡಿದೆ. ಹಾಗೆ ಕಾಯಿ ಹಾಲರು ಕೂಡ ರೆಡಿ ಮಾಡಿಟ್ಟು ಇಲ್ಲಿ ಕಂಕಣ ಅಂತಾರಲ್ಲ, ಒಬ್ಬೇ ಚೆನ್ನಾಗಿ ಮೈದಾ ಸೀಟೆಲ್ಲ ಕಲಸಿಟ್ಟು ಕಂಕಣ ಕೂಡ ರೆಡಿ ಮಾಡಿಟ್ಟಿದ್ವಿ. ವೈಟ್ ಆದರೂ ಮಾಡ್ತಾರೆ, ಇಲ್ಲಿ ಅರಿಶಿನ ಸ್ವಲ್ಪ ಸೇರಿಸಿದ್ರೆ ಎಲ್ಲೋ ಆಗುತ್ತೆ ಅಷ್ಟೇ. ವೈಟ್ ಒಬ್ಬಟ್ಟು, ಬೇಳೆ ಒಬ್ಬಟ್ಟು ಮಾಡಿರೋದು ಆವಾಗಲೇ ಹೇಳ್ದಂಗೆ. ಇಲ್ಲಿ ಒಬ್ಬಟ್ಟು ಎಲ್ಲನೂ ತಟ್ಟಿಟ್ಟಿದ್ರಿ, ಒಂದು 30 ಒಬ್ಬಟ್ಟಷ್ಟು ತಟ್ಟಿಟ್ಟಿದ್ರಿ. ಪ್ಲೇಟಲ್ಲಿ ತಟ್ಟಿ ಮುಚ್ಚಿಟ್ಟಿದ್ದೆ. ಇವಾಗ ಇಲ್ಲಿ ಸಾಂಬ್ರಾಣಿದು ರೆಡಿ ಮಾಡ್ಕೊತಾ ಇದ್ದೀನಿ. ಅದು ಹತ್ಕೊಂಡಿಲ್ಲ ಅಂತೇಳಿ ನಮ್ಮ ಅತ್ತೆ ಒಳಗಡೆ ಗ್ಯಾಸಲ್ಲೇ ಇದು ಮಾಡಿಕೊಂಡ್ರು. ಹಾಗೆ ಇಲ್ಲಿ ನಮ್ಮ ಮಾವನಿಗೆ ಎಡೆ ಇಡ್ತೀವಿ. ಅದೆಲ್ಲ ಮುಗೀತು. ಅದೆಲ್ಲ ಮುಗ್ದು ಸ್ವಲ್ಪ ಹೊತ್ತೀಚೆ ಕಡೆ ಕುತ್ಕೊಳ್ಬೇಕು ಅಂತ ಹೇಳಿ ಬಂದು ಕುತ್ಕೊಂಡಿದ್ದೀವಿ. ಹಾಗೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಬಂದು ಕುತ್ಕೊಂಡಿದ್ವಿ. ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇವಾಗ ಜಾಸ್ತಿ ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ ಇವತ್ತು, ಯಾಕಂದರೆ ಕೆಲಸ ಮಾಡಿದ ಕಾರಣ ಫೋನ್ ಎತ್ಕೊಂಡು ಯಾವುದೇ ರೀತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ನಾನು ವೀಡಿಯೋ ಮಾಡಿಲ್ಲ. ಇನ್ನು ನಮ್ಮ ಅಕ್ಕನೂ ಕೂಡ ಯಾರೂ ಬಂದಿರಲಿಲ್ಲ. ಇವಾಗಲಿಂದ ಮಾತಾಡೋಕ್ಕೆ ಆಗಿಲ್ಲ ಗೈಸ್. ಫುಲ್ಲು ಕೆಲಸ ಎಡೆ ಎಲ್ಲ ಮುಗಿಸಿ ಎಲ್ಲ ಕೆಲಸ ಮುಗಿಸಿದ್ದೀನಿ. ಇನ್ನು ನಮ್ಮ ಅತ್ತೆ ಒಬ್ಬಟ್ಟು ತಡ್ತಾ ಇದ್ದಾರೆ, ತೋರಿಸಿದ್ ನನಗೆ. ಇನ್ನು ನಮ್ಮ ಅಕ್ಕ ಯಾರೂ ಬಂದಿಲ್ಲ, ಅವರೆಲ್ಲ ಬರ್ತಾರೆ. ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ, ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಹಾಗೆ ನೋಡಿ, ಬಟ್ಟೆಗಳೆಲ್ಲ ಎಷ್ಟು ಒಣಗಾಕಿದ್ದೀನಿ, ಫುಲ್ಲು ಒಣಗಾಕಿದ್ದೀನಿ. ಮ್ಯಾಟ್ಸ್ ಅಂತೆ ಎಲ್ಲ ಒಗ್ದೇ ಇರಲಿಲ್ಲ, ಫುಲ್ಲು ಇದೆ. ಈ ಕಡೆ ಎಲ್ಲ ಫುಲ್ಲು ಇದೆ, ಆ ಕಡೆನೂ ಇದೆ. ಅದಕ್ಕೆ ಎತ್ಕೊಂಡು ಹೋಗೋಣ. ಸಖತ್ ಬಿಸಿಲು, ರಾತ್ರಿ ಅಷ್ಟು ಮಳೆ ಬಂತು. ಸಖತ್ ಬಿಸಿಲು ಅಂದರೆ ಬಿಸಿಲು. ಏನು ಕೆಮಿಕಲ್ ಫಾರ್ಮ್ ಮಾಡಿ ಬಿಡ್ತಾ ಇದ್ದಾರಂತಲ್ಲ, ಅದು ಆನೆಕಲ್ ಮಳೆಗಳೆಲ್ಲ ನೋಡಿದ್ರಲ್ಲ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ಹೇಳ್ತಾ ಇದ್ದಾರಲ್ಲ, ಅದು ಆನೆಕಲ್ ಮಳೆ ಬಂದರೆ ಕರಗಬೇಕಾಗಿತ್ತಂತೆ, ಕರಗ್ತಾನೆ ಇಲ್ಲ. ಅದೆಲ್ಲ ಕಾಶ್ಮೀರ ಇರ್ತಾರೆ ಹತ್ರ ಸ್ನೋಫಾಲ್ ಥರ ಆಗಿಬಿಟ್ಟಿದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಏನೋ ಗೊತ್ತಿಲ್ಲ ಏನು ಮಾಡ್ತಾಯಿದ್ದಾರೆ. ಫುಲ್ ಶೆಕೆಗೆ ನೋಡಿ, ಕುಂಕುಮ ಹೆಂಗೆ ನನಗೆ ರಕ್ತ ಸುರಿಯಂಗೆ ಸುರಿದ್ಬಿಟ್ಟಿದೆ. ಮತ್ತು ನೀವೆಲ್ಲ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೊಂದು ಪುಟಾಣಿ ಬ್ಲಾಗ್ ಆಗಿರುತ್ತೆ ಅಷ್ಟೇ, ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆಲ್ಲ ಹೋಗಿಲ್ಲ. ಪುಟಾಣಿ ಬ್ಲಾಗ್ ಆಗಿರುತ್ತೆ. ಹಾಗೆ ಒಂದು ಸೆಕೆಂಡ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಮಗೆ ಯುಗಾದಿ ಹಬ್ಬನೇ ಅಲ್ವಾ ಹೊಸ ವರ್ಷ. ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ, ಹಾಗೆ ನನಗೂ ಕೂಡ ಒಳ್ಳೆಯದಾಗಲಿ. ಈ ಸತಿ ನಾನೇನು ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ ಮೇಲೆ ಅದಾಗಬೇಕು. ನನಗಂತೂ ತುಂಬ ಖುಷಿಯಾಗುತ್ತೆ. ನೋಡೋಣ, ಆದರೆ ನಿಮಗೂ ಶೇರ್ ಮಾಡ್ಕೊತೀನಿ ವೀಡಿಯೋದಲ್ಲಿ. ಹಾಗೆ ಅಷ್ಟೇ, ಬಟ್ಟೆ ತೊಗೊಂಡೋಗೆಲ್ಲ ಫೋಲ್ಡ್ ಮಾಡಿ, ಇಲ್ಲಾಂದರೆ ಇಲ್ಲೇ ನಿಂತ್ಕೊಂಡು ಫೋಲ್ಡ್ ಮಾಡ್ತೀನಿ. ಹಾಗೆ ತಣ್ಣಗೆ ಗಾಳಿ ಬಿಸ್ತಿದೆ ನೋಡಿ. ನಮ್ಮ ಮನೆ ಹತ್ರ ವಾತಾವರಣ ತೋರಿಸ್ತೀನಿ ರೀ ನಿಮಗೆ. ನೋಡಿ, ತೆಂಗಿನ ಮರನೇ ಫುಲ್ಲು, ಬಿಸಿಲಿಗೆ ಅಷ್ಟು ಕರೆಕ್ಟಾಗಿ ಕಾಣಿಸ್ತದೆ ನೋಡಿ. ಸುತ್ತಮುತ್ತ ಚೆನ್ನಾಗಿ ಪೀಸಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ. ಅಷ್ಟು ಬಿಸಿಲಂದರೆ ಬಿಸಿಲು. ಪೂಜೆ ಮಾಡ್ತಾ ಇದ್ದಾರೆ, ಇಲ್ಲಿ ಕೇಳಿಸ್ತಿದೆ ಸೌಂಡ್. ಆಲ್ಮೋಸ್ಟ್ ನಮ್ಮ ಮನೆ ಹತ್ರ ಎಲ್ಲ ಎಡೆ ಇಡ್ತೀರಿ ನಾವು. ಯುಗಾದಿ ಹಬ್ಬದಲ್ಲಿ ಎಡೆ ಇಡ್ತೀರಿ, ಎಲ್ಲ ವೀಡಿಯೋಸ್ ಎಲ್ಲ ನೋಡಿರ್ತೀರ. ಕೂದಲು ನೋಡಿ, ಏರ್ ಕೇರೆ ಮಾಡ್ತಾಯಿಲ್ಲ, ಅದಕ್ಕೆ ಹಿಂಗೆ ಆಗ್ಬಿಟ್ಟಿದೆ ನನ್ನ ಕೂದಲು ನೋಡಿ. ಎಷ್ಟು ಚೆನ್ನಾಗಿದೆ. ನೇಚರ್ಸ್ ಇದೆಲ್ಲ ತೋರಿಸಿದ್ದೀನಿ. ನವಿಲು ಬರುತ್ತೆ ಇಲ್ಲೆಲ್ಲ. ನಾನು ತುಂಬ ಚೆನ್ನಾಗಿರುತ್ತೆ ವೆದರ್.
ಹಾಗೆ ನೀವೇನು ಮಾಡಿದ್ರಿ ಮನೇಲೆಲ್ಲ ಅಡುಗೆ? ಮಾಮೂಲಿ ಒಬ್ಬಟ್ಟೆಲ್ಲ ಅಲ್ವಾ, ಎಲ್ಲರ ಮನೇಲಿ ಮಾಡೋದೇ ನಮ್ಮ ಮನೆಗೂ. ಇಲ್ಲಿ ಏನು ಗೊತ್ತಾ, ಜಾಸ್ತಿ ವೀಡಿಯೋ ಮಾಡೋಕ್ಕೋದ್ರೆ ಈಚೆ ಕಡೆ ಎಲ್ಲ ಫುಲ್ ಮನೆ ಕಟ್ತಾಯಿದ್ದಾರೆ, ಕನ್ಸ್ಟ್ರಕ್ಷನ್ ನಡೀತಿದೆ ಅಲ್ವಾ, ಫುಲ್ಲು ಬಿಲ್ಡಿಂಗ್ಗಳದೆಲ್ಲ ಸೌಂಡು. ಅದಕ್ಕೆ ಈಚೆ ಕಡೆ ಬಂದು ವೀಡಿಯೋ ಮಾಡೋಕ್ಕೆ ಆಗಲ್ಲ. ಜಾಸ್ತಿ ವಾಯ್ಸ್ ಓವರೇ ಕೊಟ್ಬಿಡ್ತೀನಲ್ಲ, ಈ ಥರ ಫೇಸ್ ಟು ಫೇಸ್ ಮಾತಾಡೋದೇ ಜಾಸ್ತಿ ಕಡಿಮೆ ಆಗಿಬಿಟ್ಟಿದೆ, ವಾಯ್ಸ್ ಓವರ್ ಕೊಟ್ಟು ಅಷ್ಟೇ ಫ್ರೆಂಡ್ಸ್. ಗಾಯ್ಸ್ ಫ್ರೆಂಡ್ಸ್ ಎಲ್ಲ ಎರಡೂ ಒಂದೇನೇ. ಬನ್ನಿ, ಯಶಿಕಾ ಬಂದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ತುಂಬ ಕೆಲಸಗಳಿದೆ ಇನ್ನು, ನಾಳೆವರೆಗೂ ಕೆಲಸ, ನಾಳೆ ಹೊಸ್ತಾಡಕ್ಕೂ ಅದೆಲ್ಲ ಕೆಲಸನ ನನಗೆ. ಇನ್ನು ಸಾಟರ್ಡೇವರೆಗೂ ಫ್ರೀ ಆಗಬೇಕಂದ್ರೆ, ಸಾಟರ್ಡೆ ಕಂಪ್ಲೀಟ್ ಫ್ರೀ ಆಗಬೇಕಂದ್ರೆ ಮಂಡೇ ಅಂದ್ಕೊಳ್ಳಿ. ನನಗೆ ಮೈಂಡಲ್ಲಿ ಫ್ರೀ ಆಗಬೇಕಂದ್ರೆ ಅಯ್ಯೋ ಒಂದು ವೀಕಿಂದ ಕೆಲಸ. ನೀವು ಬ್ಲಾಗ್, ನನ್ನ ಮನೆ ಕ್ಲೀನಿಂಗ್ದೆಲ್ಲ ಬ್ಲಾಗೇ ಮಾಡೋಕ್ಕೋಗಿಲ್ಲ. ಆ್ಯಕ್ಚುಲಿ ಎಲ್ಲ ಮಾಡೋದೇ ನಾನು ಮಾಡೋದು. ಆಲ್ರೆಡಿ ಎಲ್ಲ ನಾನು ತೋರಿಸ್ಬಿಟ್ಟಿದ್ದೀನಿ ಅಂತ ಹೇಳಿ ಮತ್ತೇನು ತೋರ್ಸೋಕ್ಕೆಲ್ಲ ಹೋಗಿಲ್ಲ. ಜಸ್ಟು ಹಂಗೇನೇ ಕ್ಲೀನೆಲ್ಲ ಮಾಡ್ಕೊಂಡೆ, ವೀಡಿಯೋ ಎಲ್ಲ ಮಾಡೋಕ್ಕೆಲ್ಲ ಹೋಗಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಏನಾದರೂ ಚೆಕ್ಔಟ್ ಮಾಡಿ. ಲಿಂಕ್ ಬೇಕಾದರೆ ನನ್ನ ಯೂಟ್ಯೂಬ್ ಇರುತ್ತೆ, ಒಂದು ಸತಿ ಹೋಗಿ ಚೆಕ್ ಮಾಡಿ ತೋರಿಸ್ತೀನಿ ನಮ್ಮ ಮನೆ ಹತ್ರ ನೇಚರ್ ಹೇಗಿದೆ ಅಂತ. ತೆಂಗಿನ ಮರ ಎಲ್ಲ ಗರಿಗಳೆಲ್ಲ ಬಿದ್ದೋಗ್ಬಿಟ್ಟಿದೆ ನೋಡಿ, ಫುಲ್ಲು ಇದೆ, ಅಲ್ಲಿವರೆಗೂ ಇದೆ ನೋಡ್ಬೋದು. ಫುಲ್ಲು ಇದೆಲ್ಲ ನಮ್ಮ ಮನೆ ಹಿಂದೆನೇ ಇರೋದಿದು. ಭಯ, ಇವಾಗ ಬಿಸಿಲುಗಳಾದರೆ ಹಾವುಗಳು, ಸ್ನೇಕೆಲ್ಲ ಸ್ವಲ್ಪ ಜಾಸ್ತಿ. ಅಷ್ಟೇ ಗಾಯ್ಸ್, ಬಟ್ಟೆಗಳೆಲ್ಲ ಎತ್ಕೊಂಡು ಹೋಗ್ತೀನಿ. ನೋಡಿ ಗಾಯ್ಸ್, ನಮ್ಮ ಅಕ್ಕ ಬಂದಿದ್ದಾಳೆ, ನಮ್ಮ ಯಶಿಕಾ ಬಂದಿದ್ದಾಳೆ. ಅವಳ ಡ್ರೆಸ್ ನೋಡಿ ಕ್ಯೂಟಾಗಿದ್ದಾಳೆ. ಹಾಯ್ ಮಾಡೋ ಸಾನು, ತೋರಿಸು ಡ್ರೆಸ್ಸು. ಮೇಲೆ ಬರ್ತಾಳೆ, ಇರಿ ಮೇಲೆ ಬರ್ಬೇಡ, ಅಲ್ಲೇ ಇರು, ಬರ್ತೀನಿ ನಾನೇ ಬಟ್ಟೆ ತೊಗೊಂಡು. ಕ್ಯೂಟಾಗಿದ್ದಾಳೆ ನಮ್ಮ ಅಕ್ಕನೂ ನೋಡಿ. ಬೇಡ ಬಿಸಿಲು ಊಟ. ಹಾಗೆ ಅವ್ರು ಆಮೇಲೆ ಬಂದರು. 2:30 3 ಗಂಟೆ ಆಗಿತ್ತು ಅವ್ರು ಬರೋ ಅಷ್ಟೊತ್ತಿಗೆ. ಅವಳು ಮನೇಲೆಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಯಶಿಕಂಗೆ ರೆಡಿ ಮಾಡಿ ಕರ್ಕೊಂಬಂದ್ಲು. ನಮ್ಮಮ್ಮ ಆಮೇಲೆ ಬಂದರು. ನಮ್ಮಮ್ಮನ ವೀಡಿಯೋನ ತೋರ್ಸೋಕ್ಕೆ ಆಗಿಲ್ಲ, ವೀಡಿಯೋನೇ ಮಾಡ್ಕೊಂಡಿಲ್ಲ ನಾನು ಆಮೇಲೆ. ಸೊ ಅದಕ್ಕೆ ನಮ್ಮಮ್ಮ ಇದು ವೀಡಿಯೋದಲ್ಲಿ ತೋರಿಸಿಲ್ಲ. ಸುಮ್ನಿರ್ ಮಾಮ, ಹೇಳು ಹಂಗೆ ಕಟ್ ಮಾಡ್ತೀನಿ, ಹೇಳು ನಾನು. ಹಾಗೆ ಯಶಿಕಂಗೂ ಕೂಡ ಊಟ ಮಾಡಿಸ್ದೆ. ಯಶಿಕಂಗೆ ನಾನೇ ಪರ್ಫೆಕ್ಟಾಗಿ ಊಟ ಮಾಡಿಸೋದು. ಅವ್ರ ಅಮ್ಮನೂ ಹೊಡಿತಾಳೆ ತಿನ್ಸಕ್ಕೂ. ನನಗೆ ಅವಳಿಗೆ ಊಟ ಮಾಡಿಸ್ಬೇಕಂದ್ರೆ ತುಂಬ ಇಷ್ಟ. ಹೊಟ್ಟೆ ತುಂಬ ಊಟ ಮಾಡಿಸ್ಬೇಕು ಅವಳಿಗೆ. ಅವಳು ಹೊಟ್ಟೆ ತುಂಬ ತಿಂದರೆ ನಂಗೆ ಖುಷಿ ಆಗುತ್ತೆ. ನೋಡಿ ಹೆಂಗೆ ಹೇಳ್ತಾಯಿದ್ಲು, ತಿನ್ಸಿದ್ಲು ಅಂತೇಳಿ. ಇವತ್ತಿನ ಔಟ್ಫಿಟ್ ನೋಡಿ ಅವಳಿಗೆ ನಮ್ಮಮ್ಮ ಸೆಲೆಕ್ಟ್ ಮಾಡಿ ಕೊಡಿಸಿರೋದು ಡ್ರೆಸ್ಸು. ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು. ಮೊದಲು ಬೇರೆ ಕಲರ್ ತೊಗೊಂಡಿದ್ಲು, ಇವಾಗ ಈ ಕಲರ್ ತೊಗೊಂಡ್ಲು. ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು. ಸರ ಆಗಿರ್ಬೋದು ಎಲ್ಲ ಕ್ಯೂಟಾಗಿ ಕಾಣಿಸ್ತಿದ್ಲು. ಅವರಮ್ಮ ಕ್ಯೂಟಾಗಿ ರೆಡಿ ಮಾಡಿದ್ಲು. ಫೋಟೋಸ್ ಎಲ್ಲ ತೊಗೊಂಡಿದ್ಲು. ಹಾಗೆ ನನಗೂ ಕೂಡ ತುಂಬ ಇಷ್ಟ ಆದ್ಲು ಅವಳು. ಹಾಗೆ ಎಲ್ಲರನ್ನೂ ವೀಡಿಯೋದಲ್ಲಿ ತೋರಿಸಿಲ್ಲ ಜಾಸ್ತಿ ಜನ. ನಮ್ಮ ಮನೇಲಿ ಯಾರನ್ನೂ ತೋರಿಸಿಲ್ಲ ಈ ವಿಡಿಯೋದಲ್ಲಿ. ಯಾಕಂದರೆ ನಾನೇ ವೀಡಿಯೋ ಮಾಡ್ಕೊಂಡಿಲ್ಲ. ಹಾಗೆ ನಮ್ಮ ಅಮ್ಮ ಬಂದಿದ್ದು ವೀಡಿಯೋ ಮಾಡ್ಕೊಂಡಿಲ್ಲ. ಆಮೇಲೆ ಅಡುಗೆ ಮನೆಯೆಲ್ಲ ಎಲ್ಲರದು ಊಟ ಆಯಿತು. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ, ಸಾಂಬಾರು ಪಲ್ಯ ಎಲ್ಲ ಆಯ್ತಲ್ಲ, ನೈಟ್ಗಾಗುತ್ತೆ ಅಂತ ಹೇಳಿ ಎಲ್ಲನೂ ಕಾಯಿಸಿ ಇಡ್ತಾಯಿದ್ದೀನಿ. ಬಿಸಿಲುಗಾಲ ಅಲ್ಲ, ಒಂಥರ ಆಗಿಬಿಡುತ್ತೆ ಅಂತ ಹೇಳಿ ಎಲ್ಲನೂ ಕಾಯಿಸ್ಬಿಟ್ಟು ಇಡ್ತಾಯಿದ್ದೀನಿ. ಹಾಗೆ ಬಟ್ಟೆ ಎಲ್ಲ ಮರ್ಚ್ಕೊಂಡು ಯಶಿಕಾ ಕೂಡ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಅವಳ ಜೊತೆ ಒಂದು ವೀಡಿಯೋ ಮಾಡ್ಕೊಂಡು ಅಷ್ಟೇ ಇವತ್ತಿನ ವೀಡಿಯೋ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋ ಸಿಗೋದು ಅಂತ ವೆಯ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.